ನಾನು ನಿಮ್ಮ ಜೀವನ್ ಕಾಂಗ್ರೆಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನಾವು ಕೊಪ್ಪಳ ಜಿಲ್ಲೆಯಲ್ಲಿದ್ದೀವಿ. ಇವತ್ತು ತಾರೀಕು 21 ಜುಲೈ 2026. ನಿಮ್ಮ ರಾಜ್ಯದ ಜನಕ್ಕೆ ಚೆನ್ನಾಗಿ ಗೊತ್ತಿದೆ. ಇವತ್ತಿನ ದಿನ ಕರ್ನಾಟಕ ರಾಜ್ಯಾದ್ಯಂತ ರೈತ ಸಂಘಟನೆಗಳು, ರೈತ ಸಂಘ ಇವತ್ತು ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾವೆ. ಇವತ್ತಿಗೆ 46ನೇ ವರ್ಷದ ರೈತ ಹುತಾತ್ಮ ದಿನಾಚರಣೆ. ಏನು 1980ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಗುಂಡೂರಾವ್ರವರು 1 ಎಕರೆಗೆ 1500 ರೂಪಾಯಿ ತೆರಿಗೆಯನ್ನ ನೀರಿನ ವಿಚಾರವಾಗಿ ಕಟ್ಟಬೇಕು ಅಂತ ಹೇಳಿ ಆದೇಶವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಇರುವಂತಹ ರೈತರು ಇದಕ್ಕೆ ವಿರೋಧಿಸಿ ನಾವು ಕಟ್ಟಲ್ಲ, 1200 ರೂಪಾಯಿ ಕಟ್ಟೋದಿಲ್ಲ ಅಂತ ಹೇಳಿ ಬೀದಿಗಿಳಿದು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಗೋಲಿಬಾರ್ ಮಾಡಿಸುತ್ತೆ ರೈತರ ಮೇಲೆ. ಆ ಗೋಲಿಬಾರ್ ಅನ್ನು ಖಂಡಿಸಿ ಅಂದಿನಿಂದ ಪ್ರತಿ ವರ್ಷ ರೈತರು ರೈತ ಹುತಾತ್ಮ ದಿನಾಚರಣೆಯನ್ನು ಆಯೋಜಿಸ್ತಾ ಬರ್ತಾ ಇದ್ದಾರೆ. ಇವತ್ತು ನಾವು ಕೊಪ್ಪಳದಲ್ಲಿ ರಾಜ್ಯ ರೈತ ಸಂಘ ಈ ಹೋರಾಟವನ್ನ ಮತ್ತೆ ಈ ಹುತಾತ್ಮ ದಿನಾಚರಣೆಯನ್ನು ಆಯೋಜಿಸಿರೋದಕ್ಕೆ ಇನ್ನೂ ಒಂದು ಕಾರಣ ಏನು ಅಂದ್ರೆ, ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂತಹ ಬಲ್ಡೋಟ ಕಂಪನಿಯಿಂದ ರಾಜ್ಯದ ರೈತರಿಗೆ, ಈ ಭಾಗದ ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯ, ಅಲ್ಲಿ ಬರುವಂತಹ ಧೂಳಿನಿಂದ ಸುಮಾರು 22 ಗ್ರಾಮಗಳ ರೈತರು ಇವತ್ತು ಜಮೀನಿನಲ್ಲಿ ಕೃಷಿ ಮಾಡೋದಕ್ಕಾಗ್ತಾ ಇಲ್ಲ, ಅವರ ಜೀವವನ್ನೇ ಉಳಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಆ ಬರುವಂತಹ ಹೊಗೆಯ ಧೂಳು ರೈತರ ಜಮೀನುಗಳ ಮೇಲೆ ಕೂತು ಉಳುಮೆಯನ್ನ ಹಾಳು ಮಾಡ್ತಾ ಇದ್ದಾವೆ. ಅದ್ರ ಜೊತೆಗೆ ಅಲ್ಲಿ ಬರುವಂತ ಧೂಳಿನಿಂದ ಮಕ್ಕಳಿಗೆ ಆರೋಗ್ಯದಲ್ಲಿ ಏರುಪೇರಾಗಿ ಅಲ್ಲಿರುವಂತಹ ಧೂಳಿನಿಂದ ಏನು ಕರುಳಿಗೆ ಸಂಬಂಧಪಟ್ಟಂತ ನಾನಾ ರೀತಿಯ ಕಾಯಿಲೆಗಳಿಂದ ಇವತ್ತು ಅಲ್ಲಿನ ಜನಜೀವನ ಬಳಲ್ತಾ ಇದ್ದಾರೆ. ಇದ್ರ ಜೊತೆಗೆ ರಾಜ್ಯ ಸರ್ಕಾರ ಸುಮಾರು 44 ಎಕರೆ ಪ್ರದೇಶದಲ್ಲಿರುವಂತಹ ಬಸವನಪುರ ಕೆರೆಯನ್ನ ಅಕ್ರಮವಾಗಿ ಬಲ್ಡೋಟ ಕಂಪನಿಗೆ ಮಾರಾಟ ಮಾಡಿರುವಂಥದ್ದು ಸುಮಾರು 33 ಲಕ್ಷಕ್ಕೆ. ಹೈಕೋರ್ಟ್ ಆದೇಶ ಏನ್ ಹೇಳುತ್ತೆ, ಸಾರ್ವಜನಿಕರಿಗೆ ಉಪಯೋಗಕ್ಕೆ ಇರಬೇಕಾದಂತಹ ಕೆರೆಗಳನ್ನ ಈ ರೀತಿ ಖಾಸಗಿ ವ್ಯಕ್ತಿಗಳಿಗೆ, ಖಾಸಗಿ ಕಂಪನಿಗಳಿಗೆ ಪರಭಾರೆ ಮಾಡೋದಕ್ಕೆ, ಮಾರಾಟ ಮಾಡೋದಕ್ಕೆ ಬರಲ್ಲ ಅಂತ ಆದೇಶವನ್ನ ಮಾಡಿದೆ. ಆದ್ರೆ ಇವತ್ತು ರಾಜ್ಯ ಸರ್ಕಾರ ಖಾಸಗಿ ಕಂಪನಿಗಳ ಒಂದು ಏನು ಅವ್ರಿಗೆ ಮಾಡ್ಕೊಂಡಿರುವಂತಹ ರಾಜ್ಯ ಸರ್ಕಾರಗಳು ಇವತ್ತು ಬಸವನಪುರ ಕೆರೆಯನ್ನ ಬಲ್ಡೋಟ ಕಂಪನಿಗೆ ಮಾರಾಟ ಮಾಡಿದೆ. ಆ ಕಂಪನಿ ಸುಮಾರು 44 ಎಕರೆ ಸುತ್ತ ಒಂದು ಕಾಂಪೌಂಡ್ ಅನ್ನ ನಿರ್ಮಿಸಿಕೊಂಡು ಇವತ್ತು ಸ್ಥಳೀಯ ಜಾನುವಾರುಗಳಿಗಿರ್ಬೋದು, ಸ್ಥಳೀಯರಿಗೆ ಅದು ಉಪಯೋಗಕ್ಕೆ ಬಾರದಂಗೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯ ರೈತ ಸಂಘ ಹಾಗೂ ಕೆಆರ್ಎಸ್ ಪಕ್ಷ ಈ ಭಾಗದ ರೈತರ ಜೊತೆ ನಿಲ್ಲುತ್ತೆ ಅಂತ ಹೇಳಿ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದೀವಿ. ಇವತ್ತು ನೀವು ನೋಡಬಹುದು, ಪಕ್ಷದ ಗೌರವಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲಾ ಸಮಿತಿ ಈ ಹೋರಾಟದಲ್ಲಿ ಭಾಗಿಯಾಗಿದೆ. ಇವತ್ತು ಕೇವಲ ಕೊಪ್ಪಳ, ರಾಮನಗರ, ಬಿಡದಿ, ಚಿಕ್ಕಬಳ್ಳಾಪುರ ಅಂದಂಗೆ ಇಡೀ ರಾಜ್ಯದಲ್ಲಿರುವಂತಹ ರೈತರ ಜಮೀನಿಗೆ ಕನ್ನ ಹಾಕುವಂತ ಕೆಲಸ, ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದು ನಿಲ್ಲಬೇಕು. ಭಾರತ ದೇಶ ರೈತರ ಬೆನ್ನೆಲುಬು, ರೈತನೇ ದೇಶದ ಬೆನ್ನೆಲುಬು ಅಂತ ಕರೆಯುವಂತ ಭಾರತ ದೇಶದಲ್ಲಿ ಈ ರೀತಿಯಾಗಿ ಪದೇ ಪದೇ ರೈತರಿಗೆ ದೌರ್ಜನ್ಯಗಳು, ಅಕ್ರಮಗಳು ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ರೈತ ನಿಲುವಿನ ಪರ ಹೋರಾಟವನ್ನ ಮಾಡ್ತಾ ಇದೆ. ನಿಮ್ಗೆಲ್ಲ ಗೊತ್ತಿದೆ ಯಾವ ರೀತಿ ಸರ್ಕಾರ ಗೊಬ್ಬರ, ಯೂರಿಯಾದಲ್ಲಿ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತಾ ಇತ್ತು. MRP ದರಕ್ಕಿಂತ ಹೆಚ್ಚಿನ ದರವನ್ನ URP ಮತ್ತು ಗೊಬ್ಬರಕ್ಕೆ ತಗೊಳ್ತಾ ಇದ್ದಂತಹ ಖಾಸಗಿ ಕಂಪನಿಗಳ ವಿರುದ್ಧ ಕಳೆದ 2 ತಿಂಗಳಿಂದ ಸತತವಾಗಿ ಹೋರಾಟವನ್ನು ಮಾಡ್ತಾ ಇದೆ. ಅದರಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಯಶಸ್ವಿನೂ ಆಗಿದೆ. ಇವತ್ತು ಯಾವುದೇ ಒಬ್ಬ ರಸಗೊಬ್ಬರ ಮಾರಾಟ ಮಾಡುವಂತವರು MRP ದರಕ್ಕಿಂತ ಹೆಚ್ಚಿಗೆ ಮಾರಿದ್ರೆ ಅಂತ ಅಂಗಡಿಗಳನ್ನ ಸಸ್ಪೆಂಡ್ ಮಾಡುವಂತಹ ಕೆಲಸಗಳಾಗ್ತಾ ಇದ್ದಾವೆ. ಈ ರೀತಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ರೈತರ ಪರ ನಿಲ್ಲುತ್ತೆ, ರೈತರ ಪರ ಇರುತ್ತೆ ಅಂತ ಹೇಳಿ ನಾನು ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ ಸರ. ಫೋಟೋ ಸ್ವಲ್ಪ ತೆಗೆದೀನಿ, ಅಲ್ಲೊಂದು ಸ್ವಲ್ಪ ತೆಗಿತೀನಿ ಸರ್. ಇಟ್ಕೋ 1986